ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಫ್ಕೆ ಮ್ಯಾಥ್ ಕ್ಲಾಸಸ್. ಇವತ್ತಿನ ಕ್ಲಾಸ್ದಲ್ಲಿ ನಾವು ಅಗ್ನಿವೀರ ಪ್ರಿವಿಯಸ್ ಇಯರ್ ಮ್ಯಾಥ್ಸ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಅದೇ ರೀತಿ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಎಂಡ್ ತನಕ ನೋಡ್ರಿ. ಇನ್ನೂವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವಾಗ ಕ್ವಶನ್ ನೋಡೋಣ. ಕ್ವಶನ್ ಏನದ ನೋಡ್ರಿ. ದ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಈಸ್ 35 ಸೆಂಟಿಮೀಟರ್ ಸ್ಕ್ವೇರ್. ಇಫ್ ಇಟ್ಸ್ ಲೆಂತ್ ಕೊಟ್ಟಿದ್ದಾರೆ, ಅದೇ ರೀತಿ ರೆಕ್ಟ್ಯಾಂಗಲ್ದ ಏರಿಯಾ ಕೊಟ್ಟಿದ್ದಾರೆ. ನಮ್ಗೇನು ಕಂಡಿಡಿ ಅಂತ ಕೇಳಿದಾರೆ, ಪೆರಿಮೀಟರ್ ಆಫ್ ದಿ ರೆಕ್ಟ್ಯಾಂಗಲ್ ಕಂಡುಹಿಡಿ ಅಂದ್ರೆ. ರೆಕ್ಟ್ಯಾಂಗಲ್ ಅಂದರೆ ಒಂದು ಆಯತದ ವಿಸ್ತೀರ್ಣ 35 ಅಂದರೆ 35 ಚದರ ಸೆಂಟಿಮೀಟರ್, ಅದರ ಉದ್ದ 7 ಸೆಂಟಿಮೀಟರ್ ಆಗಿದ್ದರೆ ಆಯತದ ಪರದಿ ಎಷ್ಟು? ಪರದಿ ಅಂದರೆ ಪೆರಿಮೀಟರ್ ಕೇಳಿದಾರ. ನಮಗೆ ಗೊತ್ತದ ಆಯತ್ ಯಾವ ಥರ ಇರ್ತದ. ಆಯತ್ ಅಂದರೆ ರೆಕ್ಟ್ಯಾಂಗಲ್ ಅದೇ ಎಲ್ ಇಂಟು ಬ್ರೆತ್ ಇರ್ತದ. ಆಮೇಲೆ ಇದ್ರ ವಿಸ್ತೀರ್ಣ ಏನಿರ್ತದ, ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ, ಅಂದರೆ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್. ಅದೇ ರೀತಿ ಪೆರಿಮೀಟರ್ ಏನಿರ್ತದ 2 ಇಂಟು ಎಲ್ ಪ್ಲಸ್ ಬಿ ಇರ್ತದ. ಇವಾಗ ನಮ್ಗೆ ಏನೇನು ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಈಕ್ವಲ್ ಟು ಎಲ್ ಇಂಟು ಬಿ. ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 35 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದೇ ರೀತಿ ಲೆಂತ್ ಅಂದರೆ ಉದ್ದ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರೆ? 7 ಮೀಟ್ರ್. ಆಮೇಲೆ ಬಿ ಕಂಡು ಹಿಡ್ಕೋಬೇಕು. ಫಸ್ಟ್ ನಾವು ಪೆರಿಮೀಟರ್ ಕಂಡು ಹಿಡ್ಕೋಕ್ಕಿಂತ ಮುಂಚೆ ಏನಾಗ್ತದೆ, 35 ಅಂದರೆ 35 ಡಿವೈಡೆಡ್ ಬೈ 7 ಈಕ್ವಲ್ ಟು ಬಿ ಅಂದರೆ 7 ಒಂದಲೇ 7 ಐದಲೇ. ಬಿ ಈಕ್ವಲ್ ಟು ಎಷ್ಟಾಗ್ತದೆ? 5 ಸೆಂಟಿಮೀಟರ್ ಆಗ್ತದೆ. ಹಾಂ, ಈ ವ್ಯಾಲ್ಯೂ ಕಂಡು ಹಿಡಿದೆ. ಆವಾಗ ಪೆರಿಮೀಟರ್ ಈಕ್ವಲ್ ಟು ಏನಾಗ್ತದೆ? 2 ಎಲ್ ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟರ್. 7 ಪ್ಲಸ್ ಬಿ ಎಷ್ಟು ಬಂದದ ನಮ್ಗೆ? 5 ಸೆಂಟಿಮೀಟರ್. 5 ಅದೇ ರೀತಿ 2 ಇಂಟು ಫಸ್ಟ್ ಇವನು ಎರಡೂ ಪ್ಲಸ್ ಮಾಡಬೇಕು. 7 5 ಎಷ್ಟಾಗ್ತದೆ? 12. ಅದೇ ರೀತಿ ಪೆರಿಮೀಟರ್ ಈಕ್ವಲ್ ಟು 2 12 ಎಷ್ಟಾಗ್ತದೆ? 12 ಎಷ್ಟು? 24 ಸೆಂಟಿಮೀಟರ್. 24 ಸೆಂಟಿಮೀಟರ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನದ? Ram had 60 chocolates and if he ate 20% of them, how many chocolates does he have left? ಅಂದರೆ ರಾಮನ ಬಳಿ ಏನಿರ್ತಾವ 60 ಚಾಕ್ಲೇಟ್ಗಳು ಇರ್ತಾವ. ಅವುಗಳಲ್ಲಿ ಅವನು ಏನು ಮಾಡ್ತಾನೆ? 20% ತಿಂತಾನೆ. 60 ಚಾಕ್ಲೇಟ್ ಇರ್ತಾವಲ್ಲ, ಅದ್ರೊಳಗೆ 20% ಅವನು ತಿಂತಾನೆ. ಆಮೇಲೆ ಅವನು 20% ತಿಂದಾದ್ಮೇಲೆ ಅವನ ಕಡೆ ಎಷ್ಟು ಚಾಕ್ಲೇಟ್ ಉಳಿದಿರ್ತಾವ ಅದನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಇವಾಗ ರಾಮನ್ ಹತ್ರ ಎಷ್ಟದ? 60 ಚಾಕ್ಲೇಟ್ ಅದಾವ. ಅಂದರೆ 60 ಚಾಕ್ಲೇಟ್ ಇದ್ದು ಅದ್ರೊಳಗೆ ಅವ್ನು ಏನು ಮಾಡ್ತಾನೆ? 20% ಅಂದರೆ 20 ಡಿವೈಡೆಡ್ ಬೈ 100 ಅಂದರೆ 21 ಜಾ 25 ಜಾ 5 ಒಂದಲೇ 5 ಒಂದಲೇ 5 ಎರಡಲೇ 12 ಆಯ್ತು. ಹಾಂ, ಏನು ಮಾಡ್ಬೇಕಂದ್ರೆ ಇವಾಗ 60 ಒಳಗೆ 12 ಮೈನಸ್ ಮಾಡಬೇಕು. ಎಷ್ಟಾಗ್ತದೆ? 60ರಾಗ 12 ಹೋದ್ರೆ ಎಷ್ಟು? 10ರಾಗ 2 ಹೋದ್ರೆ 8, 6ರಾಗ 2 ಹೋದ್ರೆ ಅಂದರೆ ಇವಾಗ ನೋಡ್ರಿ ಒಂದು ಕೈಲೇ ಇರ್ತದೆ. ಹಾಂ, ಎಷ್ಟಾಗ್ತದೆ? 48 ಆಗ್ತದೆ. ಅಂದರೆ 48. ಒಂದು ಈ ಮೆಥಡ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನೊಂದು ಏನು ಮಾಡ್ಬೇಕಂದ್ರೆ, ಇವಾಗ ರಾಮನ ಹತ್ರ ಎಷ್ಟು ಅದಾವ? 60 ಚಾಕ್ಲೇಟ್ ಅದಾವ. ಅದ್ರ 20% ತಿಂತಾನ. ಅವನು 20% ತಿಂದಾನಂದ್ರೆ ಕಡಿಮೆ ಆದಂಗೆಲ್ಲ, ಲಾಸ್ ಆದಂಗೆಲ್ಲ, ಚಾಕ್ಲೇಟ್ ಕಡಿಮೆ ಆದಂದರೆ ಇವಾಗ 80 ಡಿವೈಡೆಡ್ ಬೈ 100. ಇವಾಗ ಈ ಜೀರೋ ಕ್ಯಾನ್ಸಲ್. 2 4ಲೇ 2 5ಲೇ 5 ಒಂದಲೇ ಆಮೇಲೆ 5 ಒಂದಲೇ 5 ಎರಡಲೇ 12 4ಲೇ ಎಷ್ಟಾಗ್ತದೆ? 48 ಚಾಕ್ಲೇಟ್ ಅವನ ಹತ್ರ ಉಳಿತಾವ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಒಳಗೆ ಏನು ಕೊಟ್ಟಿದ್ದಾರೆ? ಇದು ಬೋಡಮಸ್ ಯಾವ ಥರ ಸ್ವಲ್ಪ ನನಗೆ ಗೊತ್ತದಲ್ಲ. ಫಸ್ಟು BODMAS. ಬಿ ಅಂದ್ರೆ ಬ್ರಾಕೆಟ್ಸ್ಗಳನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಬ್ರಾಕೆಟ್ ಯಾವುದಂದ್ರೆ ಮಾಡ್ಕೋಬೇಕು. ಅದೇ ರೀತಿ ನೆಕ್ಸ್ಟು O ಅಂದರೆ ಆಫ್ ಅಂದರೆ ಇಂಟು ಅಂದಂಗೆ. ಆಮೇಲೆ O ಅಂದರೆ ಮಲ್ಟಿಪ್ಲಿಕೇಶನ್, ಮತ್ತು D ಅಂದರೆ ಡಿವಿಷನ್. ನೆಕ್ಸ್ಟು M ಅಂದರೆ ಎಡಿಷನ್. ಆದಮೇಲೆ S ಅಂದರೆ ಸಬ್ಸ್ಟ್ರಾಕ್ಷನ್, ಮೈನಸ್.
ಇವಾಗ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಕ್ವಶನ್ ಒಳಗೆ. ಇವು ಈ ಈ ಬೋಡೋಮಾಸ್ನ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಏನೇನು ಕಾನ್ಸೆಪ್ಟ್ ಗೊತ್ತಿರ್ಬೇಕಂದ್ರೆ ಫಸ್ಟ್ ನಿಮಗೆ ಮಿನಿಮಮ್ ಅಂದರೂ ಒಂದು ಅಂದರೆ 20 ಮಿನಿಮಮ್ ಮಗ್ಗಿ ಬರ್ತಿರ್ಬೇಕು ಎಲ್ಲರಿಗೂ. ಅದೇ ರೀತಿ ಎಡಿಷನು ಸಬ್ಸ್ಟ್ರಾಕ್ಷನ್ ಫಾಸ್ಟಾಗಿ ಮಾಡಕ್ಕೆ ಬರ್ತಿರಬೇಕು. ಇವೆಲ್ಲ ಬರಬೇಕಂದ್ರೆ ನಮಗೆ ಫಸ್ಟು ಮಗ್ಗಿ ಬರಬೇಕು. ಅದೇ ರೀತಿ ವರ್ಗ ಅಂದರೆ ಸ್ಕ್ವೇರ್ಸ್ ಬರಬೇಕು 130 ತನ. ಅದೇ ರೀತಿ ವರ್ಗ ಮತ್ತು ಕ್ಯೂಬ್ಸು ಒಂದು 10 ತನೂ ಮಿನಿಮಮ್ ಬಂದರೆ ನೀವು ಯಾವುದೇ ಎಕ್ಸಾಮ್ ಬರೆಯಾಕತ್ತೀರಂದ್ರೆ ಮ್ಯಾಥ್ಸ್ ನಿಮಗೆ ಈಸಿ ಆಗ್ತದೆ. ಇವು ಕಾನ್ಸೆಪ್ಟ್ಗಳು ನಿಮಗೆ ಬರಬೇಕು ಅಂದರೆ ಆಗ್ರಿ. ಇವಾಗ ನೋಡ್ರಿ ಕ್ವಶನ್ ಏನು ಕೊಟ್ಟಿದ್ದಾರೆ, 81 ಡಿವೈಡೆಡ್ ಬೈ 3 ಇಂಟು 27 ಡಿವೈಡೆಡ್ ಬೈ 3 ಅದ ನೋಡ್ರಿ. 3 ಒಂದ್ಲೆ 3 9ಲೆ 3 ಒಂದ್ಲೆ 3 3ಲೆ ಏನು ಉಳಿತು 81 ಇಂಟು 3 ಅದ. ಇದು ನೋಡ್ರಿ 3 ಒಂದ್ಲೆ 3 3 ಎಂಟ್ಲೆ 24. ಆನ್ಸರ್ ಎಷ್ಟಾಗ್ತದೆ ಇದು 243 ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿರ, ವಾಟ್ ಈಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಆಲ್ಮೋಸ್ಟ್ ಇವನ್ನೆಲ್ಲ ನಾವು 10th ಒಳಗೆ ಕಲಿತೇವೆ. ಈ ಫಾರ್ಮುಲಾಗಳು ಆಲ್ಮೋಸ್ಟ್ ಗೊತ್ತದ ಎಲ್ಲರಿಗೂ, ಅಲ್ಜಿಬ್ರಾದು ಗೊತ್ತಿರ್ತಾವೆ. ಏನು ಗೊತ್ತದ, ಇವ್ರು ಏನು ಕೇಳಿದಾರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನಾಗ್ತದ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತದ. ಇದ್ರ ಆನ್ಸರ್ ಏನು, ಇದು ಎ ಆನ್ಸರ್. ಅದೇ ರೀತಿ ನಮ್ಗೆ ಇನ್ನೊಂದು ಗೊತ್ತದ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗ್ತದ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇಲ್ಲಿ ನೋಡ್ರಿ ಪ್ಲಸ್ ಬಂದರೆ ಇಲ್ಲಿ ಪ್ಲಸ್ ಬರ್ತದೆ, ಇಲ್ಲಿ ಮೈನಸ್ ಬಂದರೆ ಇಲ್ಲಿ ಮೈನಸ್ ಬರ್ತದೆ. ಅದೇ ರೀತಿ ನಮ್ಗೆ ಇನ್ನೊಂದು ಗೊತ್ತದ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನಾಗ್ತದೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾಸನ್ನು ನೋಡ್ಕೊಳ್ಳಿ, ಸ್ವಲ್ಪ ಈಸಿ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ, 65% ಆಫ್ 1465 ಈಸ್ ಅಂತ ಕೇಳಿದಾರ. ಅಂದರೆ ಇವಾಗ ನೋಡ್ರಿ 65% 65% ಅಂದರೆ ಗೊತ್ತದೆ ಎಲ್ಲರಿಗೂ. ಅದ್ರ ವ್ಯಾಲ್ಯೂ ಎಷ್ಟಾಗ್ತದೆ 1 ಡಿವೈಡೆಡ್ ಬೈ 100. ಅಂದರೆ 65% ಅಂದರೆ 65 ಡಿವೈಡೆಡ್ ಬೈ 100 ಆಫ್ ಅಂದರೆ ಇಂಟು 1465. ನೋಡ್ರಿ 5 ಒಂದ್ಲೆ 1 ಉಳಿತದೆ, 5 ಮೂರಲೆ 15. ಅದೇ ರೀತಿ 5 ಎರಡ್ಲೆ 0. ಆಮೇಲೆ 5 ಎರಡ್ಲೆ 10, 4 ಉಳಿತದೆ, 5 9ಲೆ ಮತ್ತು 5 ಮೂರಲೆ 13 ಇಂಟು 293 ಡಿವೈಡೆಡ್ ಬೈ 20. ಇವಾಗ ನೋಡ್ರಿ 13 ಮೂರಲೆ ಎಷ್ಟಾಗ್ತದೆ 13 ಮೂರಲೆ 39. 13 9ಲೆ 117 3 ಎಷ್ಟಾಗ್ತದೆ 120. ಅಂದರೆ 12 ಕ್ಯಾರಿ ಉಳಿತದ. 13 ಎರಡ್ಲೆ 26 ಅಂದರೆ ಎಷ್ಟಾಗ್ತೈತಿ, ಇದು 8 ಇದು 3 3809 ಡಿವೈಡೆಡ್ ಬೈ 20. 2 10ಲೆ 2 ಒಂದ್ಲೆ ಅದೇ ರೀತಿ 2 ಒಂದ್ಲೆ 1 ಕ್ಯಾರಿ ಉಳಿತು 2 9ಲೆ ಆಮೇಲೆ 0 2 4ಲೆ 8.5. ಅದೇ ರೀತಿ 2 5ಲೆ 2 9ಲೆ 2 5ಲೆ 2 ಎರಡ್ಲೆ 2 ಎರಡ್ಲೆ 2 5ಲೆ. ಆನ್ಸರ್ ಎಷ್ಟು ಬರ್ತದ 952.25. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನು ಇವಾಗ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ, ವಾಟ್ ಈಸ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ HCF ಆಫ್ 45 50 ಆ್ಯಂಡ್ 90. ಅಂದರೆ 45 50 ಮತ್ತು 90 ಸಂಖ್ಯೆಗಳ ಮಹತ್ತರ ಸಾಮಾನ್ಯ ಅಪವರ್ತಕ ಅಂದ್ರೆ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿ ಅಂತಾರೆ. ಯಾವ್ದಿರೋದು ನೋಡಿ 45 ಮತ್ತು 50 ಮತ್ತು 90. ಇವು ಮೂರೂ ಎದರಲ್ಲೇ ಡಿವೈಡ್ ಆಗ್ತವ 5ಲೆ ಡಿವೈಡ್ ಆಗ್ತವ. ಇದ್ರದ್ದು ಅದೇ ರೀತಿ ಇದ್ರದ್ದು ಕಾಮನ್ ಫ್ಯಾಕ್ಟರ್ ಯಾವುದು 5 ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು 5. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ.
ವಾಟ್ ಈಸ್ ದಿ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಅಂದರೆ ಅತ್ಯಂತ ಚಿಕ್ಕ 3 ಅಂಕೆಯ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ನಮಗೆ ಗೊತ್ತದ ಅತ್ಯಂತ ಸ್ಮಾಲೆಸ್ಟ್ 1 ಡಿಜಿಟ್ ನಂಬರ್ ಯಾವುದು 1. ಅದೇ ರೀತಿ 1 ಡಿಜಿಟ್ ದ ಸ್ಮಾಲೆಸ್ಟ್ ಬಿಗ್ ಅಂದರೆ ಸ್ಮಾಲೆಸ್ಟ್ ಅಲ್ಲ, ಬಿಗ್ಗೆಸ್ಟ್ ನಂಬರ್ ಯಾವುದು, ಗ್ರೇಟೆಸ್ಟ್ ನಂಬರ್ ಯಾವುದು 9. ಅದೇ ರೀತಿ ಸ್ಮಾಲೆಸ್ಟ್ 3 ಡಿಜಿಟ್ ಕೇಳಿದ್ದಾರೆ. 3 ಡಿಜಿಟ್ ಅಂದರೆ 100, ಸ್ಮಾಲೆಸ್ಟ್ ಇದ್ರದ್ದು ಗ್ರೇಟೆಸ್ಟ್ ಯಾವುದಾಗ್ತದೆ 999 ಆಗ್ತದೆ. ಇವು ಆಲ್ಮೋಸ್ಟ್ ಗೊತ್ತಿರಬೇಕು ಯಾವ್ಯಾವ ಅಂದರೆ ಇವಾಗ 1 ಡಿಜಿಟದ್ದು ಯಾವ್ದು ಬರ್ತದ ಸ್ಮಾಲೆಸ್ಟು ಸ್ಮಾಲ್ ನಂಬರು 1. ಅದೇ ರೀತಿ 1 ಡಿಜಿಟ್ದ ಗ್ರೇಟೆಸ್ಟ್ ನಂಬರು 1 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಯಾವ್ದು ಬರ್ತದ 9. 2 ಡಿಜಿಟ್ ಯಾವ್ದು ಬರ್ತದ ಸ್ಮಾಲೆಸ್ಟ್ ನಂಬರು ಯಾವ್ದು ಬರ್ತದ 10. ಅದೇ ರೀತಿ 2 ಡಿಜಿಟ್ದ ಗ್ರೇಟೆಸ್ಟ್ ನಂಬರ್ ಯಾವ್ದು ಬರ್ತದ 99. ಅದೇ ರೀತಿ 3 ಡಿಜಿಟ್ ಸ್ಮಾಲೆಸ್ಟ್ ನಂಬರು ಯಾವ್ದು ಬರ್ತದ 100. 3 ಡಿಜಿಟ್ದ ಗ್ರೇಟೆಸ್ಟ್ ನಂಬರ್ ಯಾವ್ದು ಬರ್ತದ 999. ಅದೇ ರೀತಿ ಕಂಟಿನ್ಯೂಸ್ 4 ಡಿಜಿಟು 5 ಡಿಜಿಟು. ಸ್ಮಾಲೆಸ್ಟ್ ನಂಬರ್ ಅಂದರೆ 1, ಅದ್ರ ಮುಂದೊಂದು 0 ಅಂದರೆ 0 ಇವೆರಡು ಇರ್ತಾವೆ. ಗ್ರೇಟೆಸ್ಟ್ ನಂಬರ್ ಆಲ್ಮೋಸ್ಟ್ 9. ಓಕೆ, ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಇಫ್ 5 people complete the task in 10 days, how many days will it take for 1 person to complete the same task ಅಂತ ಕೇಳಿದಾರೆ. ಏನದ ಅಂದ್ರೆ 5 ಜನರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಿದರೆ 5 ಜನ ಕೂಡಿ 10 ದಿನದಾಗ ಒಂದು ಕೆಲಸನ ಪೂರ್ಣ ಅಂದರೆ ಕಂಪ್ಲೀಟ್ ಮಾಡ್ತಾರೆ. ಅದೇ ಕೆಲಸವನ್ನು ಒಬ್ಬ ವ್ಯಕ್ತಿ ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. 5 ಜನ ಕೂಡಿ ಎಷ್ಟು ದಿನ ಮಾಡ್ತಾರ 10 days ಮಾಡ್ತಾರ. ಅದೇ ರೀತಿ ನಮ್ಗೆ ಏನು ಕೇಳ್ತಾರೆ ಒಬ್ಬ ವ್ಯಕ್ತಿ ಮತ್ತು ಎಷ್ಟು ಡೇಸ್ ಅಂತ ಕೇಳಿದ್ದಾರೆ. ಹಾಂ, ಇವಾಗ ನೋಡ್ರಿ ಎಷ್ಟಾಗ್ತದೆ 5 × 10 50 days ಬೇಕಾಗ್ತದೆ ಒಬ್ಬ ವ್ಯಕ್ತಿ ಮಾಡಕ್ಕೆ. ಒಬ್ಬ ವ್ಯಕ್ತಿ ಒಂದು ಕೆಲಸನ ಪೂರ್ಣಗೊಳಿಸೋಕೆ ಎಷ್ಟು ಡೇಸ್ ಬೇಕಾಗ್ತವ ಅವಂಗೆ 50 days. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ, ಇಫ್ ಅ 70-liter ಮಿಕ್ಸರ್ ಕಂಟೇನ್ಸ್ 30% ಆಫ್ ವಾಟರ್, ವಾಟ್ ಈಸ್ ದಿ ಕ್ವಾಂಟಿಟಿ ಆಫ್ ಮಿಲ್ಕ್ ಇನ್ ಇಟ್? ಅಂದರೆ 70 ಲೀಟರ್ದ ಒಂದು ಮಿಕ್ಸರ್ ಅದ, ಇದ್ರೊಳಗೆ ಏನೇನು ಕಂಟೆಂಟ್ ಇರ್ತದೆ, ವಾಟರು ಇರ್ತದೆ ಪ್ಲಸ್ ಮಿಲ್ಕು ಅಂದರೆ ಮಿಲ್ಕ್ ಅಂದರೆ ಹಾಲು ಎರಡು ಮಿಕ್ಸ್ ಆಗಿ ಒಂದು 70 ಲೀಟರ್ದ ಒಂದು ಮಿಕ್ಸರ್ ಅಂದರೆ ಎರಡು ಕ್ವಾಂಟಿಟಿ ಎರಡೂ ಅಂದರೆ ವಾಟ್ರು ಮಿಲ್ಕು ಎರಡು ಆ್ಯಡ್ ಆಗಿರ್ತದೆ, ಅದ ಮಿಕ್ಸರ್. ಅದೇ ರೀತಿ ಏನು ಕೊಟ್ಟಿದ್ದಾರೆ ಅವರು ಇದ್ರೊಳಗೆ ನಮ್ಗೆ ಮಿಲ್ಕ್ ಎಷ್ಟದ ಅಂತ ಕೇಳಿದ್ದಾರೆ. ಮಿಲ್ಕ್ ಕೇಳಿದ್ದಾರೆ, ವಾಟರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 30% ವಾಟರ್ ಐತೆ ಅಂತ ಅಂತಾರೆ. ಅಂದರೆ 70ಗೆ 30% ಮಾಡಿದ್ರೆ ಎಷ್ಟಾಗ್ತದೆ, ಈ 0 ಕ್ಯಾನ್ಸಲ್, 7 3 21. 70 ಒಳಗೆ 21 ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ, 10ರಾಗ 1 ಹೋದರೆ 9, 7ರಾಗ 3 ಹೋದರೆ ಎಷ್ಟು 4. ಇಲ್ಲಿ 21 ವಾಟರ್ ಆದರೆ 49 ಲೀಟರ್ ಏನಾಗ್ತದೆ ಮಿಲ್ಕ್ ಆಗ್ತದೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನದ, ವಿಚ್ ನಂಬರ್ ಈಸ್ ಡಿವಿಸಿಬಲ್ ಬೈ 10 ಅಂತ ಕೇಳಿದಾರೆ. ಯಾವ ಸಂಖ್ಯೆ 10ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಕೇಳಿದಾರ. 10ನೇ ಬಗ್ಗೆ ಅಂತ ಎಲ್ಲರಿಗೂ ಬರ್ತಾವ. 10ರಿಂದ ಭಾಗ ಹೋಗ್ಬೇಕಂದ್ರೆ ಅದ್ರೊಳಗೆ ಆ ಸಂಖ್ಯೆ ಒಳಗೆ ಏನಿರಬೇಕು, ಒಂದು 0 ಅಂತಿ ಎಂಡ್ದಾಗ ಒಂದು 0 ಅಂತಿ ಫಿಕ್ಸ್ ಇರಬೇಕು. ಇದ್ರೊಳಗೆ ಯಾವುದದ 10ರಲ್ಲಿ ಯಾವ್ದು ಭಾಗ ಆಗ್ತದೆ 110 ಅಂದರೆ 110 ಭಾಗ ಆಗ್ತದೆ 10ರಿಂದ. ಅದೇ 75 ಡಿವೈಡೆಡ್ ಬೈ 10 ಅಂದರೆ ಏನಾಗ್ತದೆ 7.5 ಆಗ್ತದೆ. ಪಾಯಿಂಟ್ ಒಳಗೆ ಬರ್ತಾವೆ. ಅದೇ ಇದು ಕಂಪ್ಲೀಟ್ ಡಿವಿಸಿಬಲ್ ಆಗ್ತದೆ. ಇದು ಆಗಲ್ಲ. ಇದು ಎಷ್ಟಾಗ್ತದೆ 10 ಡಿವೈಡೆಡ್ ಮಾಡಿದ್ರೆ 7.5 ಆಗ್ತದೆ. ಅದೇ ರೀತಿ ಇದು 9.9 ಆಗ್ತದೆ. ಇದು ಕಂಪ್ಲೀಟ್ ಆಗ್ತದೆ. ಎಷ್ಟಾಗ್ತದೆ ಇದು 1 ಅಂದರೆ 11 ಆಗ್ತದೆ. ಅದೇ ರೀತಿ ಇದು ಎಷ್ಟಾಗ್ತದೆ 5.5 ಆಗ್ತದೆ. ಇದರ ಆನ್ಸರ್ ಏನಾಗ್ತದೆ 110. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ, ಹೌ ಟು ಸಿಂಪ್ಲಿಫೈ 27 ಡಿವೈಡೆಡ್ ಬೈ 21 ಆ್ಯಸ್ ಅ ಫ್ರ್ಯಾಕ್ಷನ್ ಇನ್
ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಿದಾರೆ. ಅಂದರೆ ಇದನ್ನ ಭಿನ್ನರಾಶಿ ಸರಳ ರೂಪ ಅಂದರೆ ಸ್ಮಾಲೆಸ್ಟ್ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್ದಾಗ ತೊಗೊಂಬ ಅಂದಾರೆ. ಎಷ್ಟದ ಭಿನ್ನರಾಶಿ 21 ಡಿವೈಡೆಡ್ ಬೈ 27. ನಮಗೆ ಗೊತ್ತದ, ಆವಾಗಲೇ ನಾನು ಹೇಳಿದ್ದೇನೆ ಮಗ್ಗಿ ಮಿನಿಮಮ್ ಅಂದ್ರೆ 20 ತನಕ ಬರ್ಬೇಕಂತ. ಇವಾಗ ನೋಡ್ರಿ ಇವೆರಡು ಯಾವ ಮಗ್ಗಿ ಒಳಗೆ ಅದಾವೆ, ಯಾವ ಮಗ್ಗಿ ಸಾಲು ಒಳಗೆ ಅದಾವೆ ಹೇಳ್ರಿ. 21 27 ನಮ್ಗೆ ಗೊತ್ತದ. ಮೂರನೇ ಮಗ್ಗಿ ಎಲ್ಲರಿಗೂ ಬರ್ತಾವ. 3 7 21, 3 9 27. ಇದ್ರ ಆನ್ಸರ್ ಎಷ್ಟಾಗ್ತದೆ? 7/9. ಅದಕ್ಕೆ ಹೇಳೋದು ಮಗ್ಗಿ, ವರ್ಗಮೂಲ ಮತ್ತು ಘನಮೂಲನ ಎಲ್ಲರೂ ಬಾಯ್ಪಾಟ್ ಹಾಕ್ರಿ, ಅದು ಅಷ್ಟ ಯೂಸ್ ಆಗ್ತದೆ. ಮ್ಯಾಥ್ಸ್ ನಿಮ್ಗೆ ಈಸಿ ಆಗ್ಬೇಕಂದ್ರೆ ಮಿನಿಮಮ್ ಅಂದರೂ ಎಡಿಷನು, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು ಇವೆಲ್ಲ ನಿಮ್ಗೆ ಮ್ಯಾಥ್ಸ್ ಈಸಿ ಆಗ್ಬೇಕಂದ್ರೆ ಮಿನಿಮಮ್ ಅಂದರೂ 20 ಮಗ್ಗಿ ಬಾಯ್ಪಾಟ್ ಹಾಕ್ರಿ. ಅದೇ ರೀತಿ ವರ್ಗಮೂಲ, ಘನಮೂಲ ಅಂದರೆ ಬೇಸಿಕ್ಸ್ ಮ್ಯಾಥ್ಸ್ನ ತಿಳ್ಕೊಂಡ್ರೆ ಆಲ್ಮೋಸ್ಟ್ ಮ್ಯಾಥ್ಸ್ ಏನು ಅಷ್ಟೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಏನಲ್ಲ. ಇವೆಲ್ಲ ಬಂದ್ರೆ ಈಸಿ ಆಗ್ತದೆ ನಿಮ್ಗೆ. ಯಾರಿಗೆ ಡಿಫಿಕಲ್ಟ್ ಇರ್ತದೆ ಅವ್ರಿಗೆ, ಈಸಿ ಇದ್ದವ್ರಿಗಂತೆ ಆಲ್ಮೋಸ್ಟ್ ಇವೆಲ್ಲ ಕಾನ್ಸೆಪ್ಟ್ ಬರ್ತಿರ್ತಾವೆ ಐ ಥಿಂಕ್. ನೆಕ್ಸ್ಟ್ ಕ್ವಶನ್ ಅದ ಏನು ನೋಡ್ರಿ. What is the number that when tripled and the increased by 1 equals 10 ಅಂತ ಅದ. ಒಂದು ಸಂಖ್ಯೆಯನ್ನು 3ರಿಂದ ಗುಣಿಸಿ, ಅಂದರೆ ಒಂದು ಸಂಖ್ಯೆನ 3ರಿಂದ ಗುಣಿಸಿ ಅದಕ್ಕೆ 1 ಸೇರಿಸಿದಾಗ 10 ಬರುತ್ತದೆ. ಆ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಒಂದು ನಂಬರ್ ಅದ. ಇವಾಗ 3ರಿಂದ ಅದನ್ನು ಗುಣಿಸ್ಬೇಕಾ. ಹಾಂ, ಒಂದು ನಂಬರ್ 5ರೊಳಗೆ 1 ತೊಗೊರಿ. ಈಗ 3 3 ಅದಕ್ಕೆ 1 ಪ್ಲಸ್ ಅಂದರೆ 1 ಕೂಡಿಸಿದಾಗ ನಮ್ಗೆ ಆನ್ಸರ್ ಎಷ್ಟು ಬರಬೇಕು? 10. ಅಂದರೆ ಇವಾಗ ನೋಡ್ರಿ ಇದು 1 ಇದಾಯ್ತು. ಇದರ ಆನ್ಸರ್ ಎಷ್ಟು ಬರ್ತದೆ? 3 ಬರ್ತದೆ. ಅದೇ ರೀತಿ ನೋಡ್ರಿ 3 × 9 ಮಾಡಿದ್ರೆ ಎಷ್ಟಾಗ್ತದೆ? +1. 27 + 1 ಇದು 28 ಆಗ್ತದೆ. ಇದು ಆಗಲ್ಲ. ಅದೇ ರೀತಿ ಇದು 11. 3 × 11 ಮಾಡಿದಾಗ ಎಷ್ಟಾಗ್ತದೆ? 33. 1 ಎಷ್ಟಾಗ್ತದೆ? 34 ಆಗ್ತದೆ. ಇದು ಆಗಲ್ಲ. ಅಂದರೆ 10 ಬರಬೇಕಂತ ಹೇಳಿದ್ದಾರೆ. ನಮ್ದು ಆನ್ಸರ್ ಏನಾಗ್ತದೆ? 3 ಆಗ್ತದೆ. ಅದೇ ರೀತಿ ಇದನ್ನು ಸಾಲ್ವ್ ಮಾಡಿರಿ. 3 × 27. 27 3 ಎಷ್ಟು? 81. 81 + 1 82. ಇದು ಆನ್ಸರ್ ಆಗಲ್ಲ. ನಮ್ದು ಆನ್ಸರ್ ಆಗ್ತದೆ ಇದಾಗ್ತದೆ. ಫಸ್ಟ್ ಒನ್ 3 × 3 ಎಷ್ಟಾಗ್ತದೆ? 9 + 1 ಮಾಡಿದ್ರೆ 10 ಆಗ್ತದೆ. ಅದೇ ರೀತಿ ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಇಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದೆವು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ವಿಡಿಯೋ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗತ್ತು ಶೇರ್ ಮಾಡಿರಿ, ಅವ್ರಿಗೂ ಯೂಸ್ ಆಗ್ತದೆ. ಅವ್ರಿಗೂ ಯಾರಿಗೆ ಮತ್ತು ಕಾನ್ಸೆಪ್ಟ್ ಏನಾರು ಅರ್ಥ ಆಗಿರ್ಕಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಸಿಗೋಣ.